ಪೀಪಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ವಿವೇಕಾನಂದ HK. ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ಬಜೆಟಲ್ಲಿ ಒಂದು ಗಮನಾರ್ಹವಾದ ವಿಷಯ ಇತ್ತು. ಏನಪ್ಪಾ ಅಂದ್ರೆ 16 ವರ್ಷಕ್ಕೆ ಒಳಗಿನ ಮಕ್ಕಳಿಗೆ ಮೊಬೈಲ್ ಮತ್ತು ಸಾರ್ವಜನಿಕ ಸಾಮಾಜಿಕ ಜಾಲತಾಣಗಳ ನಿಷೇಧ ಅಂತ. ಮೊಬೈಲ್ ಅನ್ನೋದಕ್ಕಿಂತ ಸಾಮಾಜಿಕ ಜಾಲತಾಣಗಳು ಮುಖ್ಯವಾಗಿ ನಿಷೇಧ ಅಂತ. ಸೊ ಆಕ್ಚುಲಿ ಬಹಳ ಜನ ಖುಷಿ ಪಟ್ರು, ಎಲ್ಲರಿಗೂ ಕೂಡ ಹೌದು ಅದು ಬಹಳ ಒಳ್ಳೆಯ ನಿರ್ಧಾರ. ಈಗಾಗಲೇ ತೆಲಂಗಾಣ ಸರ್ಕಾರ ಹೆಚ್ಚು ಕಡಿಮೆ 13 ವರ್ಷದ ಮಕ್ಕಳಿಗೆ ನಿಷೇಧ ಮಾಡಿರೋದು, ಅಂದ್ರೆ ಹೆಚ್ಚು ಕಡಿಮೆ ಅಪ್ರಾಪ್ತ ವಯಸ್ಸಿನವರಿಗೆ. ಬೇರೆ ಬೇರೆ ದೇಶಗಳು ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರೋದು. ಅದರಲ್ಲೂ ಮುಖ್ಯವಾಗಿ ಭಾರತದಲ್ಲಿ ನಮ್ಮ ಸಮಾಜದಲ್ಲಿ ನಾವೇ ಸುತ್ತಮುತ್ತ ನೋಡಿದಾಗೆ ಎಲ್ಲರ ಪೋಷಕರ ಮತ್ತು ಶಿಕ್ಷಕರ ಬಹುದೊಡ್ಡ ಕಂಪ್ಲೇಂಟ್ ಆಗಿದ್ದೇನಪ್ಪಾ ಅಂದ್ರೆ ಮಕ್ಕಳುಗಳು ಮೊಬೈಲ್ಗಳಲ್ಲಿ ಮುಳುಗೋಗ್ತಾ ಇದ್ದಾರೆ, ತಮ್ಮ ಎಲ್ಲ ಸಮಯವನ್ನ ಮೊಬೈಲಲ್ಲೇ ಕಳೀತಾ ಇದ್ದಾರೆ. ಆ ಕಾರಣಕ್ಕಾಗಿ ಮೊಬೈಲ್ ಮತ್ತು ಅದರಲ್ಲೂ ಸಾಮಾಜಿಕ ಜಾಲತಾಣಗಳನ್ನ ನಿಷೇಧ ಮಾಡಬೇಕು. ಯಾಕೆಂದ್ರೆ ಸಾಮಾಜಿಕ ಜಾಲತಾಣಗಳಿಗೆ ಯಾವುದೇ ಒಂದು ನಿರ್ದಿಷ್ಟ ನಿಯಂತ್ರಣ ವ್ಯವಸ್ಥೆ ಇಲ್ಲ. ಮತ್ತು ತಂತ್ರಜ್ಞಾನದಲ್ಲಿ ಎಲ್ಲರಿಗೂ ಎಲ್ಲವೂ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿದಾಗೆ ಚಿಕ್ಕ ವಯಸ್ಸು ಮಕ್ಕಳಿಗೆ ಏನನ್ನ ಕಲಿಸ್ಬೇಕು, ಏನ್ ವಿಷಯ ಹೇಳ್ಬೇಕು, ದೊಡ್ಡವರಾಗ್ತಾ ಏನೇನ್ ಬರುತ್ತೆ ಅನ್ನುವುದೆಲ್ಲ ಆಗ ಒಂದು ಸಂಸ್ಕಾರವಂತ ಸಮಾಜ ಬರ್ತಾ ಇತ್ತು. ಆದ್ರೆ ಈ ತಂತ್ರಜ್ಞಾನ ಬಂದು ಮೊಬೈಲ್ ಬಂದ ಮೇಲೆ ಯಾರಿಗೆ ಯಾವ್ದು ಬೇಕು ಅಂತೇನಿಲ್ಲ, ಚಿಕ್ಕ ಮಕ್ಕಳಿಗೂ ಕೂಡ ದೊಡ್ಡವರಿಗೆ ಸಿಗುವಂಥದ್ದು, ದೊಡ್ಡವರಿಗೆ ಚಿಕ್ಕ ಮಕ್ಕಳಿಗೆ ಸಿಗುವಂಥದ್ದು, ಅಂದ್ರೆ ಎಲ್ಲವೂ ಒಂದ್ ರೀತಿ ಮುಕ್ತ ಆಗೋಯ್ತು. ಸೊ ಇಂತಹ ಸಂದರ್ಭದಲ್ಲಿ ಅದನ್ನ ಸ್ವಾಗತಿಸಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇರ್ಬೇಕಾದ್ರೆ ಇನ್ನೊಂದಷ್ಟ ಶಿಕ್ಷಣ ತಜ್ಞರು ಮತ್ತು ಒಂದು ಆಧುನಿಕ ಪ್ರಗತಿಪರರು ಹೇಳ್ತಾ ಇದ್ದಿದ್ದು, ಇಲ್ಲ ಇದು ಒಂದು ರೀತಿ ಸರ್ವಾಧಿಕಾರಿ ಧೋರಣೆ, ನೀವು ನಿಯಂತ್ರಣ ಮತ್ತು ನಿಷೇಧ ಇದೆಯಲ್ಲ ಇದು ಅಷ್ಟು ಉತ್ತಮ ನಡೆಯಲ್ಲ, ಜೊತೆಗೆ ಇನ್ನೊಂದಷ್ಟು ನೀವು ಇದ್ರ ಬಗ್ಗೆ ಅಧ್ಯಯನ ಮಾಡಿ ನಿಷೇಧ ಏರ್ಬೇಕಾಗಿತ್ತು. ಈಗ ಅಧ್ಯಯನವೇ ಇಲ್ಲ. ಯಾಕೆ ಅಂದ್ರೆ ಮೊಬೈಲ್ಗಳನ್ನ ಮಕ್ಕಳಿಗೆ ಕೊಟ್ಟಿದ್ದೇ ಈ ಕೊರೋನಾ ಟೈಮಲ್ಲಿ ನಮ್ಮ ಸರ್ಕಾರಗಳೇ. ಅಂದ್ರೆ ನೀವು ಆನ್ಲೈನ್ ಶಿಕ್ಷಣವನ್ನ ಪಡಿಬಹುದು ಅಂತ ಹೇಳಿ ಈಗ ಮೊಬೈಲ್ ಅನ್ನೋದು ಅವ್ರ ಕೈ ಕೊಟ್ಟಾಗೋಗಿದೆ. ಮತ್ತು ಮೊಬೈಲು ಕೂಡ ಆಧುನಿಕ ತಂತ್ರಜ್ಞಾನದ ಬಹುದೊಡ್ಡ ಸಾಧನ. ಅಂದ್ರೆ ಕೇವಲ ಸಂಪರ್ಕ ವ್ಯವಸ್ಥೆಗೆ ಮಾತ್ರ ಅಲ್ಲ, ಅದೊಂದು ಜ್ಞಾನದ ಕಣಜ ಕೂಡ. ಇವತ್ತು ನಾವು ಕೂಡ ನನ್ನ ಮೊಬೈಲ್ ನಂಬರೇ ಜ್ಞಾಪಕ ಇರೋದಿಲ್ಲ, ಯಾಕೆಂದ್ರೆ ಮೊಬೈಲ್ ಅಲ್ಲೆಲ್ಲ ದಾಖಲೆ ಆಗಿರುತ್ತೆ. ಈಗಲೂ ಕೂಡ ನಾವು ಪತ್ರಿಕೆಗಳೆಲ್ಲ ಓದಿ ಬೇರೆ ಬೇರೆ ಜ್ಞಾನ ಸಂಪಾದನೆ ಮಾಡು, ಯಾವ ದೇಶದ ಅಧ್ಯಕ್ಷ ಯಾರು ಏನು ಅಂತ ಮೊದಲು ನಮ್ಗೆ ತಲೆಯಲ್ಲಿ ಜ್ಞಾಪಕ ಇಟ್ಕೊಳ್ಲಿಕ್ಕೆ ಅದನ್ನ ಆಗಾಗ ನಾವು ಕಂಠಪಾಠ ಮಾಡ್ತಾ ಇದ್ವಿ. ಆದ್ರೆ ಈಗ ಆಗಲ್ಲ. ಈಗ ಪ್ರತಿಯೊಂದನ್ನು ಕೂಡ ನೀವು ಹೇಳಿದ ತಕ್ಷಣ ಅಮೆರಿಕದ ಅಧ್ಯಕ್ಷ ಯಾರು, ಪಾಕಿಸ್ತಾನದ ಅಧ್ಯಕ್ಷ ಯಾರು, ಭಾರತದ ವಿದೇಶಾಂಗ ಮಂತ್ರಿ ಯಾರು, ಕರ್ನಾಟಕದ ರಾಜ್ಯಪಾಲ ಯಾರು, ಈ ತರದ ಇದಲ್ಲದೆ ಇನ್ನು ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ್ದು ಎಲ್ಲ ವಿಷಯಗಳು ಇರೋದ್ರಿಂದ ಮೊಬೈಲು ಒಂದು ವಿಶ್ವಕೋಶ ಅದು. ಈಗ ಅದನ್ನ ನಾವು ಸಂಪೂರ್ಣ ತಿರಸ್ಕರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ಇನ್ನೂ ಒಂದು ಸೈಕಲಾಜಿಕಲ್ ಅಂಡ್ ಫಿಸಿಕಲಿ ಒಂದಷ್ಟು ಬದಲಾವಣೆ ಏನು ಅಂದ್ರೆ, ಒಂದು 40-30 ವರ್ಷಗಳ ಹಿಂದೆ ಸುಮಾರು 15 ವರ್ಷ 20 ವರ್ಷ ಆದಂತ ವ್ಯಕ್ತಿಗಳನ್ನು ಕೂಡ ಹುಡುಗ ಹುಡುಗಿಯನ್ನ ನಾವು ಏನಂತಿದ್ವಿ, ಅವ್ರಿನ್ನೂ ಚಿಕ್ಕ ಮಕ್ಕಳು ಅಂತ ಇದ್ವಿ. ಯಾಕಂದ್ರೆ ಅವರ ಬುದ್ಧಿಯ ಮಟ್ಟ ಆ ರೀತಿ ಇತ್ತು ಸಮಾಜದಲ್ಲಿ, ಯಾಕಂದ್ರೆ ವೇಗ ಇರಲಿಲ್ಲ. ಆದ್ರೆ ಈಗ ಆಗಲ್ಲ. ಈಗ ಸುಮಾರು ಒಂದು 3 ವರ್ಷದ ಮಗು, 3 ವರ್ಷ ಏನು 2-2.5 ವರ್ಷಕ್ಕೆಲ್ಲ ಮಕ್ಕಳು ಮೊಬೈಲ್ ತಗೊಂಡು ಯೂಟ್ಯೂಬ್ ಹಾಕೊಂಡು ಅವರಿಗೆ ಬೇಕಾಗಿರುವಂತಹ ಚಾನೆಲ್ಗಳನ್ನ ನೋಡುವಂತ ಇದ್ದಾರೆ. ಅಂದ್ರೆ 5-6 ವರ್ಷಕ್ಕೆ ಈ ಜಗತ್ತಿನ ಅನೇಕ ವಿಷಯಗಳು ಆ ಮಕ್ಕಳಿಗೆ ಗೊತ್ತಾಗುತ್ತೆ. ಟಿವಿ ಮುಖಾಂತರ ಅಲ್ಲ, ಒಂದು ಮೊಬೈಲ್ ಮುಖಾಂತರ, ನಮ್ಮ ಮಾತುಗಳ ಮುಖಾಂತರ ಎಲ್ಲ. ಅಂದ್ರೆ ಅಷ್ಟು ಬೇಗ ಪಡೆದುಕೊಂಡು ಆಗೋಗಿದೆ. ಸೊ ಅಂತವರಿಗೆ 16 ವರ್ಷ ನೀವು ಮೊಬೈಲು ಅಥವಾ ಸಾಮಾಜಿಕ ಜಾಲತಾಣಗಳನ್ನ ನಿಷೇಧ ಮಾಡೋದರ ಮುಖಾಂತರ ನೀವು ಅವರನ್ನ ಹಿಮ್ಮುಖವಾಗಿ ಚಲಿಸುವಂತೆ ಮಾಡ್ತಿರೋ, ಅಥವಾ ನೀವು ಅವರ ಜ್ಞಾನದ ಕಣಜವನ್ನ ಕಿತ್ಕೋತಾ ಇದ್ದೀರೋ. ಅಬ್ಜೆಕ್ಷನ್ ಇರೋದೇನು ಮೊಬೈಲ್ ಬಗ್ಗೆ ಅಲ್ಲ, ಅವ್ರ ಅಬ್ಜೆಕ್ಷನ್ ಇರೋದು ಮೊಬೈಲ್ ಅಲ್ಲಿ ಹೆಚ್ಚು ಸಮಯ ಕಳೀತಾರೆ. ಯಾಕೆ ಸಮಯ ಕಳೀತಾರೆ ಅಂದ್ರೆ ಜ್ಞಾನದ ಬಗ್ಗೆ ಅಲ್ಲ, ಅಲ್ಲಿ ವಿಡಿಯೋ ಗೇಮುಗಳನ್ನ ಹಾಕೊಂಡು ಮತ್ತು ಇನ್ನೊಂದಷ್ಟು ನಿಷೇಧಿತ ಕಾರ್ಯಕ್ರಮಗಳನ್ನ ಅದರಲ್ಲಿ ನೋಡ್ತಾರೆ ಅನ್ನೋದ್ರ ಬಗ್ಗೆ ಅಷ್ಟೇ ಅಬ್ಜೆಕ್ಷನ್ ಇರೋದು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಮೊಬೈಲ್ ಬಗ್ಗೆ ಯಾರಿಗೂ ಅಬ್ಜೆಕ್ಷನ್ ಇಲ್ಲ. ಅಲ್ಲಿ ವಿಡಿಯೋ ಗೇಮುಗಳನ್ನ ಆಡ್ತಾ ಅಡಿಕ್ಟ್ ಆಗಿ ಊಟ ತಿಂಡಿ ನಿದ್ದೆ ಓದನ್ನ ಮರಿತಾ ಇದ್ದಾರೆ. ಅದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಅನ್ನೋದು ಒಂದು. ಎರಡನೇದಾಗಿ ಈ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅನಾವಶ್ಯಕ ಸಂಪರ್ಕಗಳನ್ನ ಮತ್ತು ನಿಷೇಧಿತ, ಸಾಮಾನ್ಯವಾಗಿ ಅಶ್ಲೀಲ ಅಂತ ಏನ್ ಹೇಳ್ತಾರೆ ಆ ತರದ ಕಾರ್ಯಕ್ರಮಗಳನ್ನು ನೋಡ್ತಾರೆ ಅಂತ. ಇದನ್ನ ಎಷ್ಟು ದಿನವರೆಗೂ ನಾವು ಅದನ್ನ ತಡೆಯಲಿಕ್ಕೆ ಸಾಧ್ಯ, ಎಷ್ಟು ವಯಸ್ಸಿಗೆ ತಡೆಯಕ್ಕೆ ಸಾಧ್ಯ? ಅದಕ್ಕೆ ನಾವು ನಮ್ಮ ಒಂದು ಆಲೋಚನೆಗಳು ಹೇಗೆ ಯಾವ ದಿಕ್ಕಿನ
ನಿಟ್ಟಿನಲ್ಲಿ ಇದಾವೆ ಅಂದ್ರೆ ಆ ಪ್ರಯೋಗ ಏನೋ ಓಕೆ, ನಿಷೇಧ ಅಂತ ಶಾಲಾ ಸಮಯದಲ್ಲಿ ಮೊಬೈಲ್ ಅನ್ನ ನಿಷೇಧ ಮಾಡೋದಾಗ್ಲಿ ಅಥವಾ ಇಲ್ಲಿ ಎರಡು ತರ ಹೋಗ್ಬೇಕು. ಯಾಕೆಂದ್ರೆ ವ್ಯಾವಹಾರಿಕ ಜಗತ್ತಿನಲ್ಲಿ ಅನೇಕ ಅಪ್ಲಿಕೇಶನ್ಗಳ ಕೆಟ್ಟದ್ದು ಮತ್ತು ತೀರಾ ಅಪಾಯಕಾರಿ ಅನ್ನೋದನ್ನ ನಿಷೇಧ ಮಾಡಬೇಕು. ಎಲ್ಲ ಕಡೆ ಎಂತೋರೇ ಆಗ್ಲಿ ಅದನ್ನ ಮಾಡದೇ ಇರೋದಕ್ಕೆ ಒಂದ್ ಕಡೆ ಪ್ರಯತ್ನಗಳಾಗಬೇಕು. ಎರಡನೇದಾಗಿ ಮೊಬೈಲ್ ಇದ್ರೂ ಕೂಡ ಮೊಬೈಲ್ ಅನ್ನ ಸದುಪಯೋಗ ಮಾಡ್ಕೊಳ್ಲಿಕ್ಕೆ ಏನೆಲ್ಲ ಮಾಡ್ಕೊಳ್ಬೇಕು ಅಂತೇಳಿ ಶಾಲಾ ವಿದ್ಯಾರ್ಥಿಗಳಿಗೆ 1ನೇ ಕ್ಲಾಸಿಂದಾನೇ ಅವರಿಗೆ ಕಲಿಸ್ತಾ ಹೋಗಬೇಕು. ಅದು ಪರ್ಯಾಯ ಮಾರ್ಗಗಳು. ಎರಡನೇದಾಗಿ ನಿಷೇಧವನ್ನ ಕೂಡ ಎಷ್ಟರ ಮಟ್ಟಿಗೆ ಮಾಡಬೇಕು, ಯಾವುದನ್ನ ಮಾಡಬೇಕು. ಯಾಕೆಂದ್ರೆ ಈ ದೇಶ ಮಾನಿಟರಿಂಗ್ ಮಾಡೋದು ಬಹಳ ಕಷ್ಟ. ಇಲ್ಲಿ ತೀರಾ ಜನಸಂಖ್ಯೆ ಜಾಸ್ತಿ ಆಗಿದೆ. ನೀವು ಏನನ್ನ ನಿಷೇಧ ಮಾಡ್ತೀರಿ ಅದು ಇನ್ನೊಂದು ರೂಪದಲ್ಲಿ ಕಾಳಸಂತೆಯಲ್ಲಿ ಅಥವಾ ಕಳ್ಳತನದಲ್ಲಿ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಯಾಕಂದ್ರೆ ಮಾನಸಿಕವಾಗಿ ಯಾರು ಮಾನಿಟರಿಂಗ್ ಮಾಡಕ್ಕಾಗಲ್ಲ, ನಿಮ್ಮ ಮನಸ್ಸು ಆ ಕಡೆನೆ ಸೆಳೀತಾ ಇರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಕೆಲವೆಲ್ಲ ಹಿರಿಯ ಶಿಕ್ಷಣ ತಜ್ಞರು ಹೇಳಿದಾಗೆ ಒಂದು ಅಧ್ಯಯನ ಸಮಿತಿಯನ್ನ ಮಾಡಿ, ಮತ್ತೆ ಈ ನಿಷೇಧ ಇದೆಲ್ಲ ಇದೆಯಲ್ಲ ಇಲ್ಲಿ ಪೋಷಕರದು ಮತ್ತು ಬೇರೆ ಬೇರೆಯವರದು ಇರುತ್ತೆ. ನೀವು ನಮ್ಮ ಮಗುಗೆ ಬೇಡ ಅಂತ ಹೇಳಿ ತಗೋರಿ, ಇನ್ನೊಂದು ಮಗುಗೆ ಕೊಟ್ಟಾಗ ಆ ಮಗು ಅದನ್ನ ನೋಡ್ತಾ ಇರುತ್ತೆ. ಅಂದ್ರೆ ಇಡೀ ಸಮಾಜದಲ್ಲಿ ಶಿಕ್ಷಕರಿರ್ಬೋದು, ಪೋಷಕರಿರ್ಬೋದು, ರಾಜಕಾರಣಿಗಳಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲ ಇವನ್ ನೀವು ಧಾರಾವಾಹಿ ಮತ್ತು ಸಿನಿಮಾ ಕ್ಷೇತ್ರ ಇರ್ಬೋದು, ಸಮಾಜದಲ್ಲಿ ಯಾವ್ಯಾವ ಕ್ಷೇತ್ರಗಳಿದಾವೋ, ಯಾವ್ಯಾವ ವಯೋಮಾನದವರು ಇದ್ದಾರೋ ಎಲ್ಲರೂ ಕೂಡ ಇದರಲ್ಲಿ ನಿರಂತರವಾಗಿ ಭಾಗವಹಿಸಬೇಕಾಗುತ್ತೆ. ಆಗ ಮಾತ್ರ ಮಕ್ಕಳನ್ನ, ಯಾಕೆಂದ್ರೆ ನಮ್ಮ ಮನೆಗೆ ಕೊಟ್ಟಿಲ್ಲ ನೋಡು, ಅವ್ರ ಮನೆಯಲ್ಲೂ ಕೊಟ್ಟಿಲ್ಲ, ಅವ್ರ ಮನೆಯಲ್ಲೂ ಕೊಟ್ಟಿಲ್ಲ, ಇವ್ರ ಮನೆಯಲ್ಲೂ ಕೊಟ್ಟಿಲ್ಲ, ಅಥವಾ ಆ ರೀತಿಯ ಇನ್ಯಾವುದೋ ಒಂದು ಮಾಧ್ಯಮದಲ್ಲಿ ತೋರಿಸೋದು ಅಥವಾ ರಾಜಕಾರಣ, ಪ್ರತಿಯೊಬ್ರು ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಮಾತ್ರ ಈ ರೀತಿಯ ನಿಷೇಧದ ನಿಯಂತ್ರಣ ಆಗುತ್ತೆ. ಇಲ್ಲಿ ನಿಷೇಧ ಅನ್ನೋದಕ್ಕಿಂತ ನಿಯಂತ್ರಣ ಅನ್ನೋದು ಬಹಳ ಮುಖ್ಯ. SLC ಓದೋ ಹುಡುಗನಿಗೆ ಅನೇಕ ಇರ್ತವೆ, ಆತ ಮೊಬೈಲ್ ಅಲ್ಲಿ ನೋಡ್ಬೇಕಾಗುತ್ತೆ. ಆದ್ರೆ ಮೊಬೈಲ್ ಅಲ್ಲಿ ವಿಡಿಯೋ ಗೇಮ್ ಆಡೋದು ಮತ್ತು ಅಶ್ಲೀಲ ಈ ಎರಡು ಇದೆಯಲ್ಲ, ಇದ್ರ ಬಗ್ಗೆ ಒಂದು ಅವ್ರನ್ನ ಮಾನಸಿಕವಾಗಿ ಸಿದ್ಧಗೊಳಿಸೋದು, ಅವ್ರ ಮೇಲೆ ನಿಯಂತ್ರಣ ಅನ್ನೋದು, ಮತ್ತು ಇಡೀ ಸಮಾಜ ಅದ್ರ ವಿರುದ್ಧ ನಿಂತ್ಕೊಂಡು ಮಾತಾಡೋದು. ಸೊ ಈ ರೀತಿ ಮಾಡಿದಾಗ ನಿಮಗೆ ಈ ಯೋಜನೆಗಳು ಇದಾಗುತ್ತೆ. ಇಲ್ಲಾಂದ್ರೆ ಎಂದಿನಂತೆ ಬಜೆಟ್ನಲ್ಲಿ ನಾವು ಒಳ್ಳೆ ಕಾರ್ಯಕ್ರಮವನ್ನ ಘೋಷಣೆ ಮಾಡಿದ್ದೀವಿ, ಘೋಷಣೆ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದೇ ಅನುಷ್ಠಾನದಲ್ಲಿ ನಾವು ಹೆಚ್ಚು ಮಾಡಬೇಕು ಅನ್ನೋದಾದ್ರೆ, ಅನುಷ್ಠಾನ ಕಾನೂನು ರೂಪದಲ್ಲಿ ಇರೋದ್ರ ಜೊತೆಗೆ ಇಡೀ ಸಮಾಜದ ಪ್ರಜ್ಞಾಪೂರ್ವಕ ಪ್ರಯತ್ನಗಳಿದಾವಲ್ಲ ಅದು ಬಹಳ ಮುಖ್ಯ. ಈಗ ಉದಾಹರಣೆಗೆ ಈ ಬಂದ ಮೇಲೆ ಬಜೆಟ್ ಅಲ್ಲಿ ಈ ಘೋಷಣೆ ಆದ್ಮೇಲೆ ಇಡೀ ಮಾಧ್ಯಮ ಲೋಕ ಹೇಳಬೇಕು, ಚರ್ಚೆಗಳು ಮಾಡಬೇಕು. 16 ವರ್ಷದ ಒಳಗಡೆ ಇರೋರಿಗೆ ಸಾಮಾಜಿಕ ಜಾಲ ನಿಷೇಧ ಆಗಿದೆ, ಅದರಿಂದ ನೀವು ಸಾಮಾಜಿಕ ಜಾಲತಾಣ ಹೇಳಬೇಕು ಅಂದ್ರೆ ನಿಮ್ ತಂದೆ ತಾಯಿಯ ನೆರವನ್ನ ಪಡಿಬೇಕು, ಅದರಲ್ಲಿ ಏನಾದ್ರೂ ಇಂಪಾರ್ಟೆಂಟ್ ಇದ್ರೆ ಮತ್ತು ಒಳ್ಳೆಯದನ್ನೇ ಉಪಯೋಗಿಸ್ಬೇಕು. ಅಲ್ಲಿ ಈ ರೀತಿಯ ಈ ತರದನ್ನೆಲ್ಲ ಅವೇರ್ನೆಸ್ ನೀವು ಶಾಲೆ ಕಾಲೇಜುಗಳು, ಪ್ರಯಾಣದ ಸಂದರ್ಭಗಳು ಎಲ್ಲ ಯಾವುದೇ ನೀತಿ ನಿಯಮಗಳು ಸಮಾಜದಲ್ಲಿ ಇಂಪ್ಲಿಮೆಂಟ್ ಆಗಿ ಅನುಷ್ಠಾನ ಆಗ್ಬೇಕು ಅಂದ್ರೆ ಸಮೂಹ ಕೂಡ ಪ್ರಜ್ಞಾಪೂರ್ವಕವಾಗಿ ಅದನ್ನ ಅನುಸರಿಸಬೇಕು. ನೀವು ಅದನ್ನ ಅನುಸರಿಸದೆ ನೀವು ಬರೀ ಆ ಮಕ್ಕಳ ಮೇಲೆ ಅಥವಾ ಇನ್ನೊಂದು ಪುಟ್ಟವಾಗಿ ನೀವು ಅಲ್ಲಲ್ಲಿ ಮಾತ್ರನೇ ಅದನ್ನ ನೇರವಾಗಿ ಮಾಡಿದ್ರೆ ಅದರ ದುಷ್ಪರಿಣಾಮಗಳು ಜಾಸ್ತಿ ಆಗುತ್ತೆ. ಒಂದು. ಎರಡನೇದಾಗಿ ಈಗ ಆಲ್ರೆಡಿ ಒಂದಷ್ಟು ಜನ ಅಡಿಕ್ಟ್ ಆಗಿರೋರನ್ನ ನೇರವಾಗಿ ನಾಳೆಯಿಂದನೇ ಅದನ್ನ ಕಿತ್ಕೊಳ್ಲಿಕ್ಕೆ ಆಗೋದಿಲ್ಲ. ನಿಧಾನವಾಗಿ ಅವ್ರಿಗೆ ಈಗ ಸಿಗರೇಟು ಅಥವಾ ಯಾವ ಕುಡಿತಕ್ಕೆ ದಾಸನಾಗಿರೋರಿಗೆ ನಾಳೆಯಿಂದನೇ ನೀನು ಬಿಟ್ಬಿಡು ಅನ್ನೋದಿದೆಯಲ್ಲ, ಅದು ಆತನನ್ನು ಮತ್ತಷ್ಟು ಮಾನಸಿಕ ದೈಹಿಕ ಸಮಸ್ಯೆಗೆ ದೂಡುತ್ತೆ. ಸೊ ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಮಾಡ್ಬೇಕಾಗಿರೋದು ಏನು ಅಂದ್ರೆ, ನಾವು ಅದರ ಮೇಲೆ ನಿಯಂತ್ರಣವನ್ನ ನಿಧಾನವಾಗಿ ಮಾಡ್ತಾ ಇರಬೇಕು, ಪ್ರಜ್ಞಾಪೂರ್ವಕವಾಗಿ ಮಾಡಬೇಕು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು. ಅದ್ರ ಜೊತೆ ಪೋಷಕರು ಅವ್ರ ಜೊತೆ ಹೆಚ್ಚು ಸಮಯವನ್ನ ಕೊಡ್ತಾ, ಹೆಚ್ಚು ಪ್ರೀತಿಯನ್ನ ಕೊಡ್ತಾ, ಅವರ ಬೇಕು ಬೇಡಗಳ ಬಗ್ಗೆ ಒಂದಷ್ಟು ಆತ್ಮೀಯವಾಗಿ ನಾವು ಸ್ಪಂದಿಸಿದಾಗ ಮಾತ್ರ ಮಕ್ಕಳು ಇದರಿಂದ ಹೊರಗಡೆ ಬರ್ತಾರೆ. ಏಕಾಏಕಿ ಕಾನೂನು ಮಾಡ್ಬಿಡಿ. ಈಗ ಉದಾಹರಣೆಗೆ ಹೆಲ್ಮೆಟ್ ಹಾಕ್ಬಾರ್ದು ಅಂತೆಲ್ಲ ಇದೆ, ಅದೆಲ್ಲ ಎಷ್ಟು ಜನ ಫಾಲೋ ಮಾಡ್ತಾರೆ? ಇಡೀ ದೇಶಕ್ಕೆ ಗೊತ್ತಿದೆ ಲಂಚ ಭ್ರಷ್ಟಾಚಾರ ಅಂತ, ಆದ್ರೂ ಎಲ್ಲರೂ ಮಾಡ್ತಾನೆ ಇದ್ದಾರೆ. ಜಾತಿ ವ್ಯವಸ್ಥೆ ಅತ್ಯಂತ ಅಮಾನವೀಯ ಮತ್ತು ಅನಾಗರಿಕ ಅಂತ ಗೊತ್ತಿದೆ. ಪ್ರತಿ ಮನೆಯಲ್ಲೂ ಈಗಲೂ ಜಾತಿ ವ್ಯವಸ್ಥೆ ಇದೆ. ಅಂದ್ರೆ ಕಾನೂನುಗಳ ಮುಖಾಂತರ ಸಹಜವಾಗಿ ಮನುಷ್ಯ ಏನಕ್ಕೆ ಆಕರ್ಷಣೆ ಆಗ್ತಾನೆ ಅದನ್ನ ನಿಲ್ಲಿಸ್ಲಿಕ್ಕೆ ಆಗೋದೇ ಇಲ್ಲ. ನಿಲ್ಲಿಸ್ಬೇಕು ಅನ್ನೋದಾದ್ರೆ ಆತ ಖಂಡಿತವಾಗ್ಲೂ ಪ್ರಜ್ಞಾಪೂರ್ವಕವಾದ ಇಡೀ ಸಾಮಾಜಿಕ ಸ್ಪಂದನೆ ಇರಬೇಕು. ಆ ನಿಟ್ಟಿನಲ್ಲಿ ಈ ವಿಷಯನ ನೋಡ್ಬೇಕು. ಜೊತೆಗೆ ಎಲ್ಲರೂ ಹೇಳಿದಾಗೆ ಒಂದು ತಜ್ಞರ ಸಮಿತಿಯನ್ನ ಮಾಡಿ ಒಂದು 10 ಅಂಶಗಳನ್ನ ಇದರಲ್ಲಿ ಗುರುತಿಸಿ, ಆ 10 ಅಂಶಗಳಲ್ಲಿ ಯಾವ್ಯಾವ ಅಂಶಗಳನ್ನ ನಾವು ಮೊದಲು 2 ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ 1, 2, 3 ವರ್ಷ ಅವಧಿಯ ಒಂದು ಕಾರ್ಯ ಯೋಜನೆಯನ್ನ ಹಾಕೊಂಡು ಈ ಒಂದು ಮೊಬೈಲ್ ನಿಷೇಧ ಅಥವಾ ಸಾಮಾಜಿಕ ಜಾಲತಾಣಗಳ ನಿಷೇಧ. ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳು ಕೆಟ್ಟದ್ದೇನಲ್ಲ,
ಕೆಟ್ಟದಾಗಿ ಉಪಯೋಗಿಸ್ಕೋತಾರಲ್ಲ ಆ ಕಡೆ ಹೆಚ್ಚು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ರೆ ಮತ್ತು ಪರ್ಯಾಯ ಮಾರ್ಗಗಳು ಮಾಡಿದ್ರೆ, ಯಾಕಂದ್ರೆ ಅದನ್ನ ಬಿಡಬಾರ್ದು. ಸಾಮಾಜಿಕ ಜಾಲತಾಣಗಳು ಇಡೀ ಜಗತ್ತನ್ನ ಒಂದು ಮಾಡಿದೆ. ಅದರಿಂದ ಸಾಮಾಜಿಕ ಜಾಲತಾಣಗಳು ಒಳ್ಳೆಯದು, ಮೊಬೈಲು ಒಳ್ಳೆಯದು, ಅದರಲ್ಲಿರುವ ಕೆಟ್ಟ ಅಂಶಗಳ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿ ನಿಯಂತ್ರಣ ಸಾಧಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ಯೋಜನೆ ಅನುಷ್ಠಾನ ಆಗುತ್ತೆ. ಒಟ್ಟಾರೆಯಾಗಿ ಈ ಯೋಜನೆ ಸರಿ ಇದೆ, ಆದ್ರೆ ಅನುಷ್ಠಾನದಲ್ಲಿ ಒಂದು ಹಿತಾಸಕ್ತಿಯನ್ನ ಅಥವಾ ಬದ್ಧತೆಯನ್ನ ತೋರಿಸ್ಬೇಕು ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.